ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭ ಲಗ್ನ ಭಾಗ 3. ಹೌದು ಡ್ಯಾಡಿ, ನೀವು ಕೇಳಿದ 6 ತಿಂಗಳ ಸಮಯ ಈಗ ಮುಗಿದಿದೆ. ಈಗ ನಾನು ರೆಡಿಯಾಗಿದ್ದೇನೆ. ಆದಷ್ಟು ಬೇಗ ಇನ್ನು ಸ್ವಲ್ಪ ಸಮಯ ಕೊಟ್ಟರೆ ಸಾಕು ಅಂದ್ಲು ನಂದಿನಿ. ಆದರೆ ಈ ಪ್ರಮೋಷನ್ ಹಿಂದಿನ ಪ್ರಮುಖ ವ್ಯಕ್ತಿ ಗೌತಮ್ ಎಂಬುದು ನಂದಿನಿ ಮನಸ್ಸಿಗೆ ಅರಿವಾಗಿತ್ತು. ಅಲೆಗಳ ಅಂದಕ್ಕೆ ಗಿಡ ಮರಗಳ ಅಂದವು ಸೇರಿ ಗುಬ್ಬಿಗಳ ಜೊತೆ ಆ ಸೌಂದರ್ಯವನ್ನು ಇಮ್ಮಡಿಗೊಳಿಸ್ತಾ ಇರುವಾಗ, ಹುಣ್ಣಿಮೆಯ ರಾತ್ರಿ ತನ್ನ ಮನೆಯ ಟೆರೆಸ್ ಮೇಲೆ ತೊಟ್ಟಿಲಿನಲ್ಲಿ ಕುಳಿತು ಲೈಫ್ ಅಂದರೆ ಇದೇ ಅಲ್ವಾ ಎಂದು ಹಾಯಾಗಿ ಎದೆಯ ಮೇಲೆ ಕೈ ಹಾಕ್ಕೊಂಡು ಉಸಿರು ತಗೊಳ್ತಾ ಇದ್ಲು ನಂದು. ದಿನಗಳು ಹೀಗೆ ಹುರುಳ್ತಾ ಇವೆ. ಶ್ಯಾಮಲಾ ರಾಘವ್ ಅವರ ಮಗಳು ಅನ್ಸೂಯ ಮದುವೆಯಂತೆ ಎಂದು ಮಹಾದೇವ್ ಸುದ್ದಿ ತರ್ತಾನೆ. ಅಡುಗೆ ಮನೆಯಲ್ಲಿದ್ದ ಶ್ಯಾಮಲಾ ಕೈ ಒರೆಸ್ಕೊಂಡು ಹೊರಗಡೆ ಬರ್ತಾಳೆ. ರಾಘವ್ ಮಹಾದೇವ್ ಕೆಲಸ ಮಾಡುವ ಆಫೀಸ್ನಲ್ಲಿ ಸುಪೀರಿಯರ್ ಆಫೀಸಲ್ಲಿ ವರ್ಕ್ ಮಾಡ್ತಿರ್ತಾನೆ. ಅವರ ಮಗಳು ಅನ್ಸೂಯ ನಂದಿನಿಯ ಜೂನಿಯರ್ ಮತ್ತು ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. ನಮ್ಮ ಹೊಸ ವಿಳಾಸ ಅವರಿಗೆ ಗೊತ್ತಿಲ್ಲ ಅಲ್ವಾ, ಲಗ್ನ ಪತ್ರಿಕೆ ಕೊಡೋಕ್ಕೆ ಅವರು ಬರ್ತಾ ಇದ್ದಾರೆ. ವಿಳಾಸಕ್ಕೆ ಈಗ ತಾನೇ ಫೋನ್ ಮಾಡಿದರು ಎಂದು ಮಹಾದೇವ್ ಹೇಳಿದ. ಶ್ಯಾಮಲಾ ಮದುಮಗ ಏನು ಮಾಡ್ತಿರ್ತಾನೆ ಎಂದು ಕೇಳಿದ್ಲು. ಬೆಂಗಳೂರಿನಲ್ಲಿ ಎಲ್ಲೋ ಜಾಬ್ ಅಂತೆ, MBA ಮಾಡಿದ್ದಾರೆ, ಒಳ್ಳೆಯ ಫ್ಯಾಮಿಲಿ, ಚೆನ್ನಾಗಿ ನೋಡ್ಕೊಳ್ತಾನೆ ಎಂದು ರಾಘವ ಖುಷಿಯಲ್ಲಿ ಇದ್ದಾರೆ ಎಂದು ಮಹಾದೇವ್ ಮಾತುಗಳು ಮುಖ ಗಂಟಿಕ್ಕಿಕೊಂಡ ಶ್ಯಾಮಲಾ ಕೇಳ್ತಿರ್ತಾಳೆ. ಅವರ ಮುಖದಲ್ಲಿರುವ ನೋವನ್ನು ನಂದಿನಿ ಅರ್ಥ ಕೂಡ ಮಾಡ್ಕೋತಾಳೆ. ಅವಳಿಗಿಂತ ಚಿಕ್ಕವರ ಮದುವೆ ಆಗ್ತಾಯಿದ್ರು. ತನ್ನ ಕೆರಿಯರ್ಗೆ ತಾನು ಬೆಲೆ ಕೊಟ್ಟಿದ್ದಕ್ಕೆ ಅವರು ಕಾಯ್ತಾ ಇದ್ದಾರೆ. ತನ್ನ ಕೆರಿಯರ್ನ ಗುರಿ ಮುಟ್ಟಿದ ನಂತರವೇ ಮದುವೆ ಬಗ್ಗೆ ಯೋಚಿಸಬೇಕು ಎಂದು ಅವಳ ನಿರ್ಧಾರ. ಅದು ಕೂಡ ಹತ್ತಿರ ಇದೆ. ಇದು ಅಪ್ಪ ಅಮ್ಮನಿಗೆ ಅರ್ಥವಾಗದೇ ಇರಬಹುದು, ಆದರೆ ಅವರ ಪ್ರೀತಿಗಾಗಿ ನಂದಿನಿ ಖುಷಿಯಾಗಿದ್ದಾಳೆ. ರಾಘವ್ ಬಂದು ಮಹಾದೇವ್ನೊಂದಿಗೆ ಮಾತನಾಡ್ತಾ ಮದುಮಗ ಮತ್ತು ಅವರ ಮನೆಯವರ ಬಗ್ಗೆ ತುಂಬಾ ಹೊಗಳ್ತಾ ಇರ್ತಾರೆ. ಈ ಸಮಯದಲ್ಲಿ ಬಂದ ನಂದಿನಿಯನ್ನು ನೋಡಿ ಹೀಗೆ ಬಾಮ ಎಂದು ಕರೆದು ಅವಳ ವಿದ್ಯಾಭ್ಯಾಸ ಮತ್ತು ಕೆಲಸದ ಬಗ್ಗೆ ಕೂಡ ಕೇಳಿ, ನಿಮ್ಮ ಮಗಳು ಬಹಳ ಬುದ್ಧಿವಂತಳು, ಅಯ್ಯೋ ಚಿಕ್ಕ ವಯಸ್ಸಿನಲ್ಲೇ ತನ್ನ ಕೆರಿಯರನ್ನು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡಿದ್ದಾಳೆ ಎಂದು ಮಹಾದೇವನನ್ನು ಹೊಗಳಿದ. ಮಹಾದೇವ್ ಮಗಳ ಬಗ್ಗೆ ಹೆಮ್ಮೆ ಪಟ್ಟರು ಕೂಡ. ಎಲ್ರಿಗೂ ಪತ್ರಿಕೆ ಕೊಟ್ಟು ಮದುವೆಗೆ ತಪ್ಪದೆ ಬರಬೇಕು ಎಂದು ಹೇಳಿ ಹೊರಟು ಹೋದರು. ಅನ್ಸೂಯಳ ಮದುವೆಗೆ ನಂದಿನಿ 2 ದಿನಗಳ ಮೊದಲೇ ಹೋಗಿದ್ಲು. ಅನ್ಸೂಯಳಲ್ಲಿ ಮದುವೆಯ ಭಯವನ್ನು ಗಮನಿಸಿದ್ಲು. ಅನ್ಸೂಯಳ ತಾಯಿ ಬಂದು ಮದುಮಗನ ಕುಟುಂಬದ ಬಗ್ಗೆ ಪ್ರೀತಿಯಿಂದ ವಿವರಿಸಿ ಹೇಳಿದ್ಲು. ನಂದು ಅದನ್ನೆಲ್ಲ ಕೇಳಿ ನಮ್ಮ ಅನು ಅದೃಷ್ಟವಂತೆ ಅಂದರು. ನಂತರ ನಂದಿನಿ ಅನ್ಸೂಯಳ ಕೈ ಹಿಡಿದು ಭಯವಾಗ್ತಾ ಇದೆಯಾ ಎಂದು ಕೇಳಿದಾಗ, ಅವನು ಅಂದರೆ ಹುಡುಗ ಇಷ್ಟವಾಗಿದ್ದಾನೆ, ಆದರೆ ನಾಳೆ ಮದುವೆ ಅನ್ನೋದಕ್ಕೆ ಎದೆಯಲ್ಲಿ ಸ್ವಲ್ಪ ಡವ ಅಂತ ಇದೆ ಕಣೆ ಎಂದು ಅನ್ಸೂಯ ಹೇಳಿದ್ಲು. ಏನೂ ಆಗಲ್ಲ ಬಿಡು ಎಂದು ನಂದಿನಿ ಅವಳಿಗೆ ಧೈರ್ಯ ಕೂಡ ತುಂಬಿದ್ಲು. ನಿನಗೆ ಇಷ್ಟವಾಗಿ ತಾನೇ ಈ ಮದುವೆ ಮಾಡ್ಕೋತಾ ಇದೆಯಾ, ಟೆನ್ಷನ್ ಮಾಡ್ಕೊಳ್ಬೇಡ್ವೆ. ಮರುದಿನ ಮದುವೆ ವೈಭವವಾಗಿ ನಡೆಯಿತು. ಮದುವೆ ಕೂಡ ಎಲ್ಲ ಸಂಪ್ರದಾಯಗಳು ಅದ್ಧೂರಿಯಾಗಿ ನಡೆದವು. 1 ವಾರದ ನಂತರ ರಿಸೆಪ್ಷನ್ಗೆ ಅಂದರೆ ಬೀಗರ ಔತಣಕ್ಕೆ ಬಂದ ನಂದಿನಿ ಅನ್ಸೂಯಳ ಮುಖದಲ್ಲಿ ಮದುವೆಗೆ ಮುಂಚೆ ಇದ್ದ ಭಯ ಮಾಯವಾಗಿ ತುಂಬಾ ಸಂತೋಷವಾಗಿರೋದನ್ನು ಕಂಡ್ಳು. ಗಂಡನ ಬಗ್ಗೆ ನಿಜವಾಗಿಯೂ ಅವರು ತುಂಬಾ ಒಳ್ಳೆಯವರು. ನಾನು ಈಗ ತುಂಬಾ ಸಂತೋಷವಾಗಿದ್ದೀನಿ. ಮದುವೆಗೆ ಮೊದಲು ಎಲ್ಲ ಹುಡುಗಿಯರಿಗೂ ಈ ಭಯ ಇರುತ್ತೆ, ಆದರೆ ನಮ್ಮ ಭಯಗಳೆಲ್ಲ ಕೇವಲ ಊಹಾಪೋಹಗಳು ಎಂದು ಬೇಗನೆ ಅರ್ಥವಾಗಿಬಿಡುತ್ತೆ ನಂದು ಎಂದು ಅನ್ಸೂಯ ಹೇಳಿದ್ಲು. ನಂದಿನಿ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹೇಳಿ ಮರಳಿದ್ಲು ಮತ್ತೆ ಮನೆಗೆ. ಇತ್ತ ಗೌತಮ್ ನಂದಿನಿಯ ಬಗ್ಗೆ ಯೋಚಿಸ್ತಾ ಇರ್ತಾನೆ. ಕುಲ ಮತ್ತು ಗೋತ್ರವೇ ಪ್ರಮುಖ. ನಾನು ಮನೆಗೆ ಹೋಗಿ ಕೇಳಿ ಪ್ರಪೋಸ್ ಮಾಡಿದರೆ ಜಗಳಗಳು ಬರಬಹುದು. ನಾನು ಅವಳನ್ನು ತುಂಬ ಪ್ರೀತಿಸ್ತೇನೆ. ಅವಳಷ್ಟು ಒಳ್ಳೆಯ ಹುಡುಗಿ ಮತ್ತೊಬ್ಬಳು ಇಲ್ಲ. ಆದರೆ ಅವಳು ನನ್ನೊಂದಿಗೆ ಸಂತೋಷವಾಗಿ ಇರ್ತಾಳೆಂಬ ನಂಬಿಕೆ ಕೂಡ ಈಗ ನನಗೆ ಇಲ್ಲ. ಮನೆಯವರ ಒಪ್ಪಿಗೆ ಇಲ್ಲದೆ ಅವಳು ಮದುವೆ ಕೂಡ ಆಗೋದಿಲ್ಲ. ಕುಟುಂಬದ ಸಮಸ್ಯೆಗಳಿಂದ ಅವಳನ್ನು ದೂರ ಮಾಡೋದು ಪ್ರೀತಿಯಾಗೋದಿಲ್ಲ ಎಂದು ತನ್ನ ಸಹೋದ್ಯೋಗಿಯೊಂದಿಗೆ ಹೇಳಿದ. ಗೌತಮ್ ಗೆಳೆಯನಾಗಿರಲು ಅವಕಾಶ ಕೊಟ್ಟಿದ್ದಾಳೆ. ನಾನು ಅವಳ ಒಳ್ಳೆಯ ಸ್ನೇಹಿತನಾಗಿ ಇದ್ಬಿಡ್ತೇನೆ. ಅವಳಿಗೆ ಏನು ಬೇಕಾದರೂ ಹತ್ತಿರದಿಂದನೇ ನಿಂತು ನೋಡ್ಕೊಳ್ತೀನಿ. ಮನಸ್ಸಿನ ನೋವು ಹೇಳಿ ಕಣ್ತುಂಬಿ ಬಂದ ಕಣ್ಣೀರನ್ನು ಒರೆಸ್ಕೊಂಡು ಹೇಳಿದ ಗೌತಮ್. ಹೀಗೆ ಮಾರನೇ ದಿನ ಸಂಜೆ ಮಹಾದೇವ್ ಸಂತೋಷದಿಂದ ಮನೆಗೆ ಬಂದು ಶ್ಯಾಮಲಾ ನಂದಿನಿಯನ್ನು ಕರಿ ಅಂದರು. ನಂದಿನಿ ಬಂದಾಗ ಅವಳ ಕೈ ಹಿಡಿದು, ನನಗೆ ಒಂದು ಮಾತು ಕೊಡ್ತೀಯಾ ಮಗಳೇ, ಬುಧವಾರ ರಜೆ ಹಾಕು. ರಾಘವ ಅವರ ಸಂಬಂಧಿಕರು ಅವರ ಮಗನ ಜೊತೆ ನಿನ್ನನ್ನು ನೋಡಲು ಬರ್ತಾ ಇದ್ದಾರೆ ಅಂದ. ನಂದಿನಿ ಮುಖದ ಸಂತೋಷ ಕಡಿಮೆ ಆಗೋಯ್ತು. ಯಾಕೆ ಅಂದರೆ ಪ್ರಮೋಷನ್ ಇನ್ನೂ ಕೈ ಸೇರಿರಲಿಲ್ಲ.
ಆದರೆ ಮಹಾದೇವ್ ಇದು ಕೇವಲ ಮದುವೆ ನೋಟ, ಅಂದರೆ ಹೆಣ್ಣು ನೋಡುವ ಶಾಸ್ತ್ರ. ನನಗೆ ಹುಡುಗ ಗೊತ್ತಮ್ಮ, ಅವನು ತುಂಬ ಒಳ್ಳೆಯವನು, ಹಣಕ್ಕಿಂತ ಮನುಷ್ಯರಿಗೆ ಬೆಲೆ ಕೊಡ್ತಾನೆ. ನಿನಗೆ ಎಂಗೇಜ್ಮೆಂಟ್ ಮಾಡಿ ಮದುವೆಯನ್ನು ನೀನು ಹೇಳಿದಾಗಲೇ ಫಿಕ್ಸ್ ಮಾಡೋಣ. ಅವರು ನಿನ್ನ ಆಲೋಚನೆಗಳಿಗೆ ಬೆಲೆ ಕೂಡ ಕೊಡ್ತಾರೆ ಎಂದು ಭರವಸೆಯನ್ನು ನೀಡಿದರು. ತಂದೆಯ ಮುಖದ ಸಂತೋಷವನ್ನು ಹಾಳು ಮಾಡಲು ಇಷ್ಟ ಇಲ್ಲದ ನಂದಿನಿ ನಿಮ್ಮ ಇಷ್ಟ ಡ್ಯಾಡಿ ಎಂದು ಒಪ್ಕೊಂಡ್ಳು. ಶ್ಯಾಮಲಾ ಮತ್ತು ಮಹಾದೇವ್ ತುಂಬಾ ಸಂತೋಷ ಕೂಡ ಪಟ್ಟರು. ಮಹಾದೇವ್ ಹುಡುಗನ ಬಗ್ಗೆ ವಿವರಿಸಿದ. ಅವನು ನನ್ನ ಚಿಕ್ಕಂದಿನ ಸ್ನೇಹಿತ ಸುಬ್ರಹ್ಮಣ್ಯಂ ಅವರ ಮಗ ಸಿದ್ಧಾರ್ಥ್, ಟೆಕ್ ಮಾಡಿ ಮುಂಬೈನಲ್ಲಿ ಜಾಬ್ ಮಾಡ್ತಾ ಇದ್ದಾನೆ. ನಮ್ಮ ನಂದಿನಿಗೆ ಪರ್ಫೆಕ್ಟ್ ಮ್ಯಾಚ್. ಈ ಎಲ್ಲ ಮಾತುಗಳನ್ನು ರೂಮಿನ ಹೊರಗೆ ನಿಂತು ಕೇಳಿದ ನಂದಿನಿಗೆ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು. ತನ್ನ ಗೆಳತಿ ಶ್ವೇತಾಳಿಗೆ ಫೋನ್ ಮಾಡಿ ವಿಷಯ ಹೇಳಿದಾಗ, ಇಷ್ಟು ದಿನ ಕಾದವಳು ಇನ್ನು ಸ್ವಲ್ಪ ದಿನ ಕಾಯಬಹುದಿತ್ತು ಅಲ್ವಾ ಅಂದು ಶ್ವೇತಾ. ಆದರೆ ಅಪ್ಪನ ಸಂತೋಷ ಹಾಳು ಮಾಡಲು ನನಗೆ ಇಷ್ಟ ಇಲ್ಲ ಕಣೆ, ಎಲ್ಲವೂ ದೈವ ನಿರ್ಣಯವೇ ಇರಬಹುದು ಎಂದು ನಂದಿನಿ ಸಮಾಧಾನ ಮಾಡಿಕೊಂಡ್ಳು. ರಾತ್ರಿ ಇಡೀ ನಿದ್ರೆ ಬಾರದೆ ಇದು ದೈವ ಸಂಕಲ್ಪವಾ, ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡ್ಳು ಕೂಡ. ನಂತರ ಬೆಳಗ್ಗೆ ಅಂದರೆ ಬುಧವಾರ ಹೇಳಿದಂತೆ ಗಂಡಿನ ಕಡೆಯವರು ಹೆಣ್ಣು ನೋಡಲು ಬರ್ತಾಯಿದ್ರು. ಆ ದಿನ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ಅವ್ರ ಮನೆಯಲ್ಲಿ. ಇದೇ ಮೊದಲ ದಿನ ಮಗಳ ನೋಡಲು ಬರ್ತಾ ಇರೋದು. ಅವಳು ಒಪ್ಪಿಗೆ ಕೊಟ್ಟಿದ್ದು ಕೂಡ ಆಗಿತ್ತು. ಹಸಿರು ತೋರಣಗಳು, ಬಾಗಿಲಿಗೆ ಹೂವಿನ ಅಲಂಕಾರ, ದೊಡ್ಡ ಮಂದಿರ ಜೊತೆಗೆ ದೊಡ್ಡಪ್ಪಂದಿರು, ಅವರ ಮಕ್ಕಳು, ಮನೆಗೆ ದೊಡ್ಡ ದಿಕ್ಕಿನಂತೆ ನೋಡಿಕೊಳ್ಳುವ ಅತ್ತೆ ಎಲ್ಲರೂ ಬಂದಿದ್ದರು. ಶ್ಯಾಮಲಾಳಿಗೆ ಒಬ್ಬ ಅಕ್ಕ, ಒಬ್ಬ ತಮ್ಮ. ತಡವಾಗಿ ಹುಟ್ಟಿದ ಕಾರಣ ತಮ್ಮನ ಮಗಳು ಗಿರಿಜಾಳಿಗೆ 14 ವರ್ಷ ಇರಬಹುದು. ಶ್ಯಾಮಲಾಳ ದೊಡ್ಡಕ್ಕನ ಮಗನ ಹೆಸರು ಚೈತನ್ಯ. 1 ವರ್ಷದ ಹಿಂದೆಯೇ ಗೀತಾಳೊಂದಿಗೆ ಮದುವೆಯಾಗಿದೆ. ಅವರಲ್ಲಿ ಎಂದಿಗೂ ನಮ್ಮವರು ಬೇರೆಯವರು ಎಂಬ ಭಾವನೆ ಇರೋದಿಲ್ಲ. ಗಿರಿಜಾ ಚೈತನ್ಯ ಚೇತು ಅಂತಾನೆ ಕರೀತಾರೆ. ಮತ್ತು ನಂದಿನಿ ನಿಜವಾದ ಅಣ್ಣ ತಂಗಿಯರ ಹಾಗೆ ಇರ್ತಾರೆ. ಗೀತಾ ಕೂಡ ಅವರೊಂದಿಗೆ ಸಮಾನವಾಗಿ ಬೆರೆತುಕೊಳ್ತಾಳೆ. ನಂದಿನಿಯ ಮದುವೆ ನೋಟ ಆಗಿದ್ದರಿಂದ ಎಲ್ಲರಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಮಹಾದೇವ್ಗೆ ಒಬ್ಬ ಅಕ್ಕ. ಚಿಕ್ಕವನಿದ್ದಾಗಲೇ ಅವರ ತಂದೆ ತೀರ್ಕೊಂಡ್ರು. ಈ 5 ವರ್ಷಗಳ ಹಿಂದೆ ತಾಯಿಯು ತೀರಿಕೊಂಡ ಮೇಲೆ ಅಕ್ಕನೇ ಮನೆಗೆ ದೊಡ್ಡ ದಿಕ್ಕಾಗಿದ್ದಾಳೆ. ಮಹಾದೇವನ ಅಕ್ಕ ಮಹಾಲಕ್ಷ್ಮಿ ಮತ್ತು ಭಾವ ಗಂಗಾಧರ್ ಅವರಿಗೆ ಮಕ್ಕಳಿಲ್ಲದ ಕಾರಣ ನಂದಿನಿಯನ್ನು ಚಿಕ್ಕಂದಿನಿಂದಲೂ ತುಂಬ ಅಂದರೆ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ. ಅವಳಿಗೆ ಸಂಬಂಧಿಸಿದ ಯಾವುದೇ ಸಮಾರಂಭವಾದರೂ ಮೊದಲು ಇವರೇ ಅಲ್ಲಿ ಇರಬೇಕು. ಶ್ಯಾಮಲಾ, ನಂದಿನಿ ರೆಡಿಯಾಗಿದ್ದಾಳಾ, ಮದುವೆ ಕಡೆಯವರು ಹೊರಡ್ತಾ ಇದ್ದೇವೆ ಎಂದು ಫೋನ್ ಮಾಡಿದರು. ಆಗ್ತಾ ಬಂದಿದೆ. ಗೀತಾ ಕೂಡ ಮೇಲೆ ಇದ್ದಾಳೆ. ನಂದಿನಿಯನ್ನು ರೆಡಿ ಮಾಡ್ತಾ ಇದ್ದಾಳೆ ಎಂದು ಕೆಳಗಡೆಯಿಂದ ದೇವರ ಕೋಣೆಯಿಂದ ಶ್ಯಾಮಲಾ ಉತ್ತರ ಕೊಡ್ತಾಳೆ. ಹಸಿರು ಸೀರೆಯಲ್ಲಿ ಆಭರಣಗಳೊಂದಿಗೆ ಮಿನುತ್ತಾ ಕೈಗೆ ಬಳೆಗಳನ್ನು ಹಾಕಿಕೊಳ್ತಾ ಇದ್ದ ನಂದಿನಿ ಕುಳಿತಿರುವ ಎದುರಿಗಿನ ಪೂರ್ತಿ ಗಾತ್ರದ ಕನ್ನಡಿಯ ಕಡೆಗೆ ನೋಡಿಕೊಂಡು ಹೇಗಿದ್ದೀನಿ ಎಂದು ಗೀತಾಳನ್ನು ನೋಡ್ತಾ ಕೇಳ್ತಾಳೆ. ನನ್ನ ದೃಷ್ಟಿಯೇ ತಾಗುವ ಹಾಗಿದೆಯಲ್ಲ ಎಂದು ಕೈ ನಾಟಿಕಲ್ಲು, ಅಂದರೆ ನಾವು ನೆಟ್ಟಿ ಮುರಿಯೋದು ಅಂತೀವಲ್ವ, ಹಾಗೆ ಮುರಿದು ತನ್ನ ಕಾಡಿಗೆ ತೆಗೆದುಕೊಂಡು ನಂದಿನಿಯ ಕಿವಿಯ ಹಿಂದೆ ದೃಷ್ಟಿ ಚುಕ್ಕೆಯನ್ನು ಇಡ್ತಾಳೆ. ಹೀಗೆ 2 ನಿಮಿಷ ಹಾಗೆಯೇ ಕನ್ನಡಿಯಲ್ಲೇ ನೋಡಿಕೊಂಡು ಕುತ್ತಿಗೆಯಲ್ಲಿದ್ದಂತಹ ಹಾರವನ್ನು ತೆಗೆದು ಬಿಡ್ತಾಳೆ. ಹಾಗೆಯೇ ಕೈಗೆ ಹಾಕಿಕೊಂಡಿದ್ದ ಬಳೆಗಳನ್ನು ಅರ್ಧದಷ್ಟು ತೆಗೆದುಹಾಕ್ತಾಳೆ ನಂದಿನಿ. ಅದೇನಪ್ಪ ಇಷ್ಟು ಹೊತ್ತು ರೆಡಿಯಾಗಿ ಮತ್ತೆ ಇವೆಲ್ಲ ತೆಗಿತಾ ಇದೆಯಾ, ಯಾಕೆ ಎಂದು ಗೀತಾ ಗೊಂದಲದಿಂದ ಕೇಳ್ತಾಳೆ. ನನಗೆ ಹೀಗೆ ಇರೋದು ಇಷ್ಟ ಇಲ್ಲ ಅಲ್ವಾ. ಈಗ ಅವರ ಮುಂದೆ ದೊಡ್ಡ ಆಡಂಬರದಿಂದ ರೆಡಿಯಾಗಿ ಹೋಗೋದು ಯಾಕೆ? ಒಂದು ವೇಳೆ ಅವರಿಗೆ ಇಷ್ಟವಾಗಿ ಮದುವೆವರೆಗೂ ಹೋದರೆ ಆ ನಂತರ ನಾನು ಇರೋದು ಹೀಗೇ ಅಲ್ವಾ. ಹಾಗಾಗಿ ನಾನು ಹೀಗೆ ಹೋಗಿ ಅವರಿಗೆ ಕಾಣಿಸ್ಕೊಳ್ತೇನೆ ಅಂತಾಳೆ ನಂದಿನಿ. ಇದೇ ಸಮಯದಲ್ಲಿ ಮೇಲೆ ಬಂದ ಶ್ಯಾಮಲಾ ಇನ್ನೂ ರೆಡಿಯಾಗಿಲ್ವೇ ಎಂದು ಕೇಳ್ತಾಳೆ. ನಿಮ್ಮ ಮಗಳು ಹೀಗೆ ಕೆಳಗಡೆ ಹೋಗಿ ಕೂತ್ಕೋತಾಳೆ. ಈಗ ಹೀಗೆ ಹೋದರೆ ಮದುಮಗಳು ನಾನೇ ಅಂತ ಅಂದ್ಕೊಳ್ತಾರೋ ಏನೋ ಅಂತಾಳೆ ಗೀತಾ. ಪಕ್ಕದಲ್ಲಿದ್ದ ಗಿರಿಜಾ ನಗ್ತಾ. ಇದೇ ಸಮಯದಲ್ಲಿ ಮಹಾದೇವ್ ಕೂಡ ಮೇಲೆ ಬರ್ತಾರೆ. ಶ್ಯಾಮಲಾ ದೂರು ನೀಡುವ ಹಾಗೆ ವಿಷಯವನ್ನು ಅವನಿಗೆ ಹೇಳ್ತಾಳೆ. ಸುಂದರವಾದ ಸೀರೆಯಲ್ಲಿ, ಕುತ್ತಿಗೆಯಲ್ಲಿ ಸಣ್ಣದೊಂದು ನೆಕ್ಲೆಸ್, ಕೈಗೆ ಅರ್ಧ ಡಜನ್ನಷ್ಟು ಬಳೆಗಳು, ಸರಳವಾಗಿ ರೆಡಿಯಾಗಿದ್ದರೂ ನೋಡಲು ಚೆಂದವಾಗಿ ಕಾಣ್ತಾ ಇದ್ದ ನಂದಿನಿಯನ್ನು ನೋಡಿ, ನನ್ನ ಮಗಳು ಹೇಗಿದ್ದರೂ ಬಂಗಾರದ ಗೊಂಬೆನೆ, ಅವಳನ್ನು ಮದುವೆಯಾಗುವನು ತುಂಬಾ ಅದೃಷ್ಟವಂತ, ಅವಳಿಗೆ ಇಷ್ಟ ಇರೋದ್ರಿಂದ ಹೀಗೆ ಇರಲಿ ಬಿಡು, ಮದುವೆಯಾಗುವವರು ಅವಳ ಮನಸ್ಸು ನೋಡಬೇಕು ಹೊರತು ಆಡಂಬರಗಳನ್ನಲ್ಲ ಅಲ್ವಾ ಅಂತಾರೆ. ನಿಮ್ಮ ತಂದೆ ಮಗಳಿಗೆ ನಾನು ಯಾವಾಗ ತಾನೇ ಹೇಳಲು ಸಾಧ್ಯ ಆಗಿದೆ ಎಂದು ಹೊರಗಡೆ ಹೋಗ್ಬಿಡ್ತಾಳೆ ಶ್ಯಾಮಲಾ. ಏನತ್ತಿಗೆ
ನಾನು ಹೀಗೆ ಚೆನ್ನಾಗಿಲ್ವೇ ಎಂದು ಕನ್ನಡಿಯಲ್ಲೇ ನೋಡಿಕೊಂಡು ಕೇಳ್ತಾಳೆ ನಂದಿನಿ. ಹೇಗಿದ್ರು ನಿನಗೆ ಮೊದಲು ದೃಷ್ಟಿ ಹಾಕೋಳು ನಾನು. ಸರಿ, ರೆಡಿಯಾದಂತೆ ತಾನೇ ಎಂದು ನೋಡ್ತಾ ಇದ್ದ ಗೀತಾಳಿಗೆ ಫೋನ್ ಬಂದಿದ್ದರಿಂದ ಹೊರಗಡೆ ಹೋಗ್ತಾಳೆ. ಇದೇ ಸಮಯದಲ್ಲಿ ಚೈತನ್ಯ ಒಳಗಡೆ ಒಳಗೆ ಬರ್ತಾ ಇರುವ ಮದುಮಗ ತುಂಬ ಒಳ್ಳೆಯವನಂತೆ ಕಣೆ, ಅವನನ್ನು ಭಯಪಡಿಸಿ ಕಳಿಸ್ಬಿಡ್ಬೇಡ ಪಾಪ ಅಂತಾನೆ. ಕನ್ನಡಿಯ ಮೂಲಕ ಅವಳನ್ನು ನೋಡ್ತಾ ಓಯ್ ನಿನ್ನ ಎಂದು ಹಿಂದಕ್ಕೆ ತಿರುಗಿ ಕೈ ಎತ್ತಿದ ನಂದಿನಿಯನ್ನು ನೋಡಿ ಓಡಬೇಡ, ಮೇಕಪ್ ಹಾಳಾಗ್ಬಿಡುತ್ತೆ ಎಂದು ಹೊರಗಡೆ ಓಡಿ ಹೋಗ್ತಾನೆ. ಚೈತನ್ಯನ ಹಿಂದೆ ಗಿರಿಜಾ ಕೂಡ ಓಡಿ ಹೋಗ್ತಾಳೆ. ರೂಮಿಗೆ ಒಬ್ಬಳೇ ಕುಳಿತುಕೊಂಡು ಕನ್ನಡಿಯಲ್ಲಿ ನೋಡ್ತಾ ಏನೋ ಯೋಚನೆಯಲ್ಲಿ ಮುಳುಗಿ ಹೋಗಿರ್ತಾಳೆ ನಂದಿನಿ. ಇದೇ ಸಮಯದಲ್ಲಿ ಕೆಳಗಡೆ ಮಾತನಾಡ್ತಾ ಇರೋದು ಕೇಳಿ ಮದುವೆ ಕಡೆಯವರು ಬಂದ ವಿಷಯ ಅರ್ಥವಾಗುತ್ತದೆ. ಎರಡೂ ದಿನಗಳಿಂದ ಇದ್ದ ಭಯ ಇನ್ನಷ್ಟು ಹೆಚ್ಚಾಗುತ್ತೆ ನಂದಿನಿಗೆ. ಏಕೆಂದರೆ ಗೊತ್ತಿಲ್ಲ, ಹಣೆ ಕೆನ್ನೆ ತುಂಬೆಲ್ಲ ಬೆವರು ಬರ್ತಾ ಇರುತ್ತೆ ನಂದಿನಿಗೆ. ಪಕ್ಕದಲ್ಲಿದ್ದಂಥ ಕರ್ಚೀಫಿಂದ ಒರೆಸ್ಕೊಳ್ತಾ ಇದ್ರು ಮತ್ತೆ ಮತ್ತೆ ಬೆವರು ಬರ್ತಾನೆ ಇರುತ್ತೆ. ಹೀಗೆ ಒಂದು ಸಾರಿ ಕಣ್ಣು ಮುಚ್ಕೊಂಡು ಗಟ್ಟಿಯಾಗಿ ಉಸಿರು ತೆಗೆದುಕೊಂಡು ಅವರು ನನ್ನನ್ನು ಹೀಗೆ ಬೆವರಿನಿಂದ ನೋಡಿದರೆ ನಿಜವಾಗಿಯೂ ಹೆದರು ಬಿಡ್ತಾರೋ ಏನೋ ಅಂತ ಅಂದ್ಕೊಳ್ತಾ ಸ್ವಲ್ಪ ಸಮಯದ ನಂತರ ಮೆಲ್ಲಗೆ ಅಲ್ಲಿರುವ ನೀರನ್ನು ಕುಡಿದು ಕೂಲಾಗ್ತಾಳೆ ನಂದಿನಿ. ಅವರ ಮಾತುಗಳು ಕೇಳಿಸ್ತಾ ಇರುವವರೆಗೂ ಎದೆ ಬಡಿತ ಜೋರಾಗಿಯೇ ಇರುತ್ತೆ. ನಮಸ್ತೆ ಅಂಕಲ್ ಎಂಬ ಒಂದು ಇಂಪಾದ ಧ್ವನಿ, ಬಹುಶಃ ಅವನೇ ಮದುಮಗ ಇರಬಹುದು. ಧ್ವನಿ ಎಷ್ಟು ಚೆನ್ನಾಗಿದ್ದರೆ ಮದುಮಗ ಇನ್ನು ಎಷ್ಟು ಚೆನ್ನಾಗಿರಬಹುದು. ಒಂದು ಕಡೆ ಖುಷಿಯಾಗುತ್ತಾ ಇನ್ನೊಂದು ಕಡೆ ತನ್ನ ಭಯವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾಳೆ ನಂದಿನಿ. ಏಕೆಂದು ಗೊತ್ತಿಲ್ಲ ಎಂದು ಇಲ್ಲದಂತೆ ತನ್ನ ಎದೆ ಬಡಿತ ರೈಲಿನ ವೇಗಕ್ಕೆ ಪೈಪೋಟಿ ಕೊಡ್ತಾ ಇರುವ ಹಾಗೆ ಅನ್ನಿಸ್ತಾ ಇದೆ ಅವಳಿಗೆ. ಅಬ್ಬಾ, ನಾನು ಯಾಕೆ ಇಷ್ಟು ಟೆನ್ಷನ್ ಪಡ್ತಾ ಇದ್ದೇನೆ, ದೇವರೇ ನನ್ನನ್ನು ಕಾಪಾಡು ಅಂತ ಅಂದ್ಕೊಳ್ತಾ ತಲೆ ಹಿಡ್ಕೊಳ್ತಾಳೆ. ಇದೇ ಸಮಯದಲ್ಲಿ ಗೀತಾ ಒಳಗಡೆ ಕೂಡ ಬರ್ತಾಳೆ. ಬಂದು ನಂದಿನಿಯ ಪರಿಸ್ಥಿತಿ ಅರ್ಥ ಮಾಡಿಕೊಂಡು, ಏನು ಟೆನ್ಷನ್ ಪಡಬೇಡ್ವೆ, ಹುಡುಗನನ್ನು ನೋಡಿದೆ ಅಲ್ವಾ, ಸೂಪರ್ ಇದ್ದಾನೆ, ನಿನಗೆ ಪರ್ಫೆಕ್ಟ್ ಜೋಡಿ ಅಂತಾಳೆ. ಹಿಂದೆ ಬಂದ ಗಿರಿಜಾ, ನನಗಂತೂ ತುಂಬ ತುಂಬ ಇಷ್ಟವಾದ ಅಕ್ಕ ಅಂತಾಳೆ. ಸುಮ್ಮನೆ ಇರು ಕಣೆ ಎಂದು ಗಿರಿಜಾಳ ತಲೆಗೆ ಒಂದು ಮೊಡಕಿದ ಗೀತಾ, ಕೂಲ್ ಬೇಬಿ, ನಿನಗೆ ಬೇಡ ಅಂದರೆ ಹೇಳು, ಹುಡುಗನನ್ನು ನಾನು ಮದುವೆಯಾಗಿಬಿಡ್ತೇನೆ, ಅಸಲಿಗೆ ಏನಿದ್ದಾನೆ ಹುಡುಗ ಎಂದು ನಾಚಿಕೊಂಡು ಹೋಗ್ತಾಳೆ ಗಿರಿಜಾ. ಅತ್ತಿಗೆ ತುಂಬ ಭಯವಾಗ್ತಾ ಇದೆ ಎನ್ನುತ್ತಾಳೆ ನಂದಿನಿ. ಅದಕ್ಕೆ ತಾನೇ ನನ್ನ ಸುಮ್ಮನೆ ಇರು ಎಂದಿದ್ದು ಎಂದು ಮತ್ತೆ ಕೈ ಎತ್ತುತ್ತಾಳೆ ಗೀತಾ. ಏನಿಲ್ಲ ಅತ್ತಿಗೆ, ಹೀಗಾದರೂ ಅವಳು ಅಸೂಯೆ ಪಟ್ಕೊಂಡು ಭಯ ಹೋಗುತ್ತೆ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ ಅಂತಾಳೆ ಗಿರಿಜಾ. ಇದೇ ಸಮಯದಲ್ಲಿ ಮೇಲೆ ಬಂದ ನಂದಿನಿಯ ದೊಡ್ಡಮ್ಮ, ರೆಡಿ ಅದೆಯಾ, ಅಲ್ಲಿ ಅವರು ಕೆಳಗಡೆ ಬರಲು ಹೇಳ್ತಾ ಇದ್ದಾರೆ ಗೀತಾ, ಕರ್ಕೊಂಡು ಬಾ. ಸರಿ ಎಂದು ಹೇಳಿ ಹೋಗ್ತಾರೆ ಕೆಳಗೆ. ಅಷ್ಟೇ, ಇನ್ನು ನಂದಿನಿಯ ಭಯ ಪರಾಕಾಷ್ಠಕ್ಕೆ ತಲುಪಿಟ್ಟಿದೆ. ಅತ್ತಿಗೆ ನನ್ನನ್ನು ಕಾಪಾಡು ಎಂದು ಕಣ್ಣು ಮುಚ್ಕೊಂಡು ಕನ್ನಡಿಯ ಎದುರು ಕುಳಿತು ನಂದಿನಿಯನ್ನು ಗೀತಾ ಹಿಂದೆ ನಿಂತು ಹಿಡಿದು, ಕೂಲ್, ನೀನು ಭಯ ಪಡುವಷ್ಟು ಏನೂ ಇಲ್ಲ, ಎಲ್ಲರೂ ಗೊತ್ತಿರುವವರೇ ಅಲ್ವಾ, ಮದುವೆ ಕಡೆಯವರು ಎಂದು ನೋಡದೆ ಡ್ಯಾಡಿಗೆ ತಿಳಿದವರು, ಮನೆಗೆ ಬಂದರೆ ಹೇಗೆ ಹೋಗ್ತೀಯೋ ಹಾಗೇನೆ ಹೋಗು, ನಾನು ಇಲ್ಲೇ ಇದ್ದೀನಿ ಅಲ್ವಾ, ಹೋಗು, ಆಲ್ ದಿ ಬೆಸ್ಟ್ ಅಂತಾಳೆ. ಪಕ್ಕದಿಂದ ಗಿರಿಜಾ ಮತ್ತೆ ಹೇಳ್ತಾ ಇದ್ದೇನೆ, ಹುಡುಗ ಮಾತ್ರ ಕತ್ತಿ ಹಾಗೆ ಇದ್ದಾನೆ ಕಣೆ, ಸುಮ್ಮನೆ ಇರು ನೀನು, ಅಸಲಿಗೆ ಅದು ಟೆನ್ಷನ್ ಪಡ್ತಾ ಇರುವಾಗ ಎಂದು ನಂದಿನಿಯನ್ನು ಕೆಳಗಡೆ ಕರ್ಕೊಂಡು ಬರ್ತಾಳೆ ಗೀತಾ. ನೆಲವನ್ನು ನೋಡ್ತಾ ಕೆಳಗಡೆ ಇಳಿತಾ ಇದ್ದ ನಂದಿನಿಯನ್ನು ಗೀತಾ ಕರೆದುಕೊಂಡು ಬರ್ತಾಳೆ. ಎಲ್ಲರ ಮಾತುಗಳು ಕೇಳಿಸ್ತಾ ಇದ್ರೂ ಕೂಡ ತಲೆ ಎತ್ತಲು ಭಯದಿಂದ ಸುಮ್ಮನೆ ಇರ್ತಾಳೆ. ಕೂಲ್, ನಾನು ಹೇಳಿದ್ದು ನೆನಪಿದೆ ಅಲ್ವಾ ಎನ್ನುತ್ತಾ ಗೀತಾ ಕೆಳಗಡೆ ಕರ್ಕೊಂಡು ಬರ್ತಾ, ಇವಳು ನಮ್ಮ ಮಗಳು ನಂದಿನಿ. ಮಹಾದೇವ್ ಮಾತುಗಳಿಗೆ ಸ್ವಲ್ಪ ಯಾವುದೋ ಮೂಲೆಯಲ್ಲೋ ಅಡಗಿದ್ದ ಧೈರ್ಯ ಹೊರಗಡೆ ಬಂದು ತಲೆ ಎತ್ತುತ್ತಾಳೆ ನಂದಿನಿ. ಎದುರು ಕುಳಿತಿದ್ದ ದೊಡ್ಡವರು ಬಹುಶಃ ಮದುಮಗನ ತಂದೆ ತಾಯಿಗಳು ಇರಬೇಕು. ಸಣ್ಣಗೆ ನಕ್ಕಳು. ನಂದಿನಿ, ಇವರು ಸುಬ್ರಹ್ಮಣ್ಯ, ಮದುಮಗನ ತಂದೆ ಎಂದು ಹೇಳೋದಕ್ಕಿಂತ ಮೊದಲು ನನ್ನ ಸ್ನೇಹಿತ ಎಂದು ಹೇಳಬೇಕು, ಇವರು ಅವರ ಪತ್ನಿ ಉಮಾದೇವಿ ಎನ್ನುತ್ತಾನೆ. ಎದುರು ನಗುಮುಖದಿಂದ ನೋಡ್ತಾ ಇದ್ದ ಇಬ್ಬರಿಗೂ ನಮಸ್ಕಾರ ಮಾಡ್ತಾಳೆ ನಂದಿನಿ. ಹೀಗೆ ಬಾ ಅಮ್ಮ, ಬಂದು ಕೂತ್ಕೋ ಎಂದು ಕರೀತಾಳೆ ಉಮಾದೇವಿ. ಭಯದಲ್ಲಿದ್ದ ಕಾರಣ ನಂದಿನಿ ಸುತ್ತಮುತ್ತ ಯಾರಿದ್ದಾರೆ ಅನ್ನೋದನ್ನು ಕೂಡ ನೋಡಲಿಲ್ಲ. ನೇರವಾಗಿ ಹೋಗಿ ಉಮಾದೇವಿ ಪಕ್ಕದಲ್ಲಿ ಕುಳಿತುಕೊಂಡು ನಂದಿನಿಯ ಮುಖದಲ್ಲಿರುವ ಟೆನ್ಷನ್ನ ನೋಡಿ ಸಣ್ಣಗೆ ನಗ್ತಾ, ನಾವು ನಿಮ್ಮ ಡ್ಯಾಡಿಗೆ ಚೆನ್ನಾಗಿ ಗೊತ್ತು, ನಿನಗೆ ಗೊತ್ತಿಲ್ಲ ಅಷ್ಟೇ, ಅದಕ್ಕೆ ಭಯ ಪಡ್ತಾ ಇದೀಯ ಅಲ್ವಾ ಅಂತಾಳೆ. ನಂದಿನಿ ಸಣ್ಣಗೆ ನಗುತ್ತಾ, ಹಾಗೇನಿಲ್ಲ ಆಂಟಿ ಅಂತಾಳೆ.
ತಮ್ಮೊಂದಿಗೆ ಬಂದಿದ್ದ ಸಂಬಂಧಿಕರನ್ನ ಒಬ್ಬೊಬ್ಬರಾಗಿ ತೋರಿಸಿ ಪರಿಚಯಿಸ್ತಾಳೆ ಉಮಾದೇವಿ. ಅವರೆಲ್ಲರನ್ನ ನಗುಮುಖದಿಂದ ಮಾತನಾಡಿಸ್ತಾಳೆ ನಂದಿನಿ. ಇದೇ ಸಮಯದಲ್ಲಿ ಸುಬ್ರಹ್ಮಣ್ಯಂ ಅಸಲಿಗೆ ಅವನನ್ನು ಬಿಟ್ಟು ಅವರೆಲ್ಲರನ್ನ ಪರಿಚಯಿಸ್ತಾ ಇದ್ದಾಳೆ. ನೋಡು ಎಂದು ಹೇಳಿ, ಇಲ್ಲಿ ನೋಡು ನಂದಿನಿ, ಇವನು ನಮ್ಮ ಮಗ ಸಿದ್ಧಾರ್ಥ್ ಎನ್ನುತ್ತಾ ಎದುರು ಕುಳಿತಿದ್ದ ಹುಡುಗನನ್ನು ತೋರಿಸ್ತಾಳೆ. ಅಷ್ಟೊತ್ತಿಗಾಗಲೇ ಅವನು ನಂದಿನಿಯನ್ನು ನೋಡ್ತಾ ಇದ್ದ.